ಸೂರ್ಯ ಅವರೇ, ತುಂಬಾ ಥ್ಯಾಂಕ್ಸ್. ನಿಮ್ಮಿಂದ ಶೀಲಾನ್ ಭೇಟಿ ಮಾಡೋವಾಯ್ತು. ಆರ್ತಿಯವರೇ, ನಾನು ಕುಮಾರ್ ಹತ್ರ ಮಾತಾಡಿದ್ದೀನಿ. ಅವರು ಶೀಲಾ ಅವ್ರನ್ನ ಚೆನ್ನಾಗಿ ನೋಡ್ಕೋತಾರೆ. ನಾನು IAS ಎಕ್ಸಾಮ್ ಬರ್ತಿದ್ದೀನಿ, ಖಂಡಿತ ಪಾಸ್ ಆಗ್ತೀನಿ, ಕೆಲ್ಸನೂ ಸಿಗತ್ತೆ. ಶೀಲಾನ ಪ್ರೀತಿಯಿಂದ ಚೆನ್ನಾಗಿ ನೋಡ್ಕೊಳ್ತೀನಿ. ನನ್ ಕುಮಾರ್ ಜೊತೆ ಇದ್ರೆ ಹೇಗ್ ಬೇಕಾದ್ರೂ ಬದುಕ್ತೀನಿ. ನಂಗೆ AC, ಕಾರು, ಬಂಗ್ಲೆ ಯಾವ್ದೂ ಬೇಡ. ಒಂದ್ ಪುಟ್ಟು ಮನೇಲಿ 2 ತುತ್ತು ಊಟ ಮಾಡ್ಕೊಂಡು ಸಂತೋಷವಾಗಿರ್ತೀನಿ. ನಾನು ಶೀಲಾನ್ ಮದ್ವೆ ಆಗೋದಕ್ಕೆ ಪ್ರಾಣ ಬೇಕಾದ್ರೂ ಕೊಡ್ತೀನಿ. ನನ್ ಕುಮಾರ್ ಜೊತೆ ಇದ್ರೆ ನನ್ ಮುಖದಲ್ಲಿ ಖುಷಿ ಇರುತ್ತೆ. ಅವನಿಲ್ಲ ಅಂದ್ರೆ ನಂಗೆ ಯಾವ್ದ್ರಲ್ಲೂ ಆಸಕ್ತಿನೇ ಇರಲ್ಲ. ಇದೆಲ್ಲ ನಿಮ್ಗೆ ಅರ್ಥ ಆಗುತ್ತಲ್ವಾ ಆರ್ತಿ ಅವ್ರೆ? ನೀವು ಸೂರ್ಯ ಅವ್ರ ಬಗ್ಗೆ ಯೋಚನೆ ಮಾಡ್ತಿದ್ದೀರಾ ಅಲ್ವಾ? ಅವೆಲ್ಲ ಬಿಡಿ ಇವಾಗ. ಆರ್ತಿಯವರೇ, ನೀವು ಮೊದಲು ಇವ್ರನ್ನ ಕರ್ಕೊಂಡು ಹೋಗಿ. ಅವ್ರ ಮನೇಲಿ ಕಾಯ್ತಾ ಇರ್ತಾರೆ. ಅವ್ರ ಅಪ್ಪ ಮಾತ್ರ ಮಾತಾಡಿ ಒಪ್ಪಿಸ್ಬೇಕು. ನಾನ್ ಕುಮಾರ್ ಹತ್ರ 5 ನಿಮಿಷ ಮಾತಾಡ್ಬೇಕು. ಮಾತಾಡ್ಲಿ ಬಿಡಿ. ಬನ್ನಿ, ನಾವು ಹೊರಗಡೆ ಹೋಗೋಣ. ಬನ್ನಿ. ಆರ್ತಿಯವರೇ, ನೀವು ಅವ್ರಿಬ್ಬರನ್ನೇ ಬಿಡಬಾರ್ದಾಗಿತ್ತು. ನೀವೇ ನೋಡಿದ್ರಲ್ಲ, ಅವರಿಬ್ರು ಒಬ್ರನ್ನೊಬ್ರನ್ನ ಇಷ್ಟು ಪ್ರೀತಿಸ್ತಾರೆ ಅಂತ. ಪ್ರೀತಿಸೋರನ್ನ ದೂರ ಮಾಡಿದ್ರೆ ಪಾಪ ಬರುತ್ತೆ. ಅವ್ರಿಬ್ರು ಅಷ್ಟೊತ್ತು ತಗೊಂಡ್ರೆ ಸೆಕ್ಯೂರಿಟಿಗೆ ಅನುಮಾನ ಬರುತ್ತೆ. ಮೊದಲು ಹೋಗಿ ಕರ್ಕೊಂಬನ್ನಿ ಅವ್ರನ್ನ. ಸರಿ. ಸೂರ್ಯ ಅವರೇ, ಅವ್ರಿಲ್ಲಿ ಇಲ್ಲ. ಇದಕ್ಕೆ ಆರ್ತಿಯವರೇ ನಾನು ನಿಮ್ಗೆ ಹೇಳಿದ್ದು ಅವ್ರಿಬ್ಬರನ್ನೇ ಬಿಡೋದ್ ಬೇಡ ಅಂತ. ನನ್ ಮಾತೆ ಕೇಳ. ನೀವೇನ್ರಿ ಮಾಡ್ತಾ ಇದ್ದೀರಾ ಇಲ್ಲಿ? ಮೇಡಮ್ ಅವರು ನಿಮ್ಮನ್ನ ಬರಬಾರ್ದು ಅಂತ ಹೇಳಿದ್ರಲ್ವಾ? ಶೀಲಾ ಮೇಡಮ್ ಎಲ್ರಿ? ಶೀಲಾ ಮೇಡಮ್, ಶೀಲಾ ಮೇಡಮ್, 1 ನಿಮಿಷ ಇರಿ. ಮೇಡಮ್, ಆರತಿ ಅವರು ಮತ್ತೆ ಸೂರ್ಯ ಅವರು ಶೀಲಾ ಮೇಡಮ್ನ ಓಡೋಗೋದಿಕ್ ಬಿಟ್ಟಿದ್ದಾರೆ. ಇಲ್ಲಿ ಇಲ್ಲಿ, ಏಯ್ ಏಯ್, ನೋಡಿ, ಅಲ್ಲಿ ಓಡೋಗ್ತಾ ಬನ್ನಿ, ಇದ್ದಾರೆ. ಕೂತ್ಕೊಳ್ಳಿ ಆರ್ತಿಯವರೇ. ಎಂತ ಕೆಲಸ ಮಾಡ್ತಿದ್ದೀರಾ ಶೀಲಾ ಅವರೇ? ಓಡೋಗ್ತಿದ್ದೀರಾ? ನಮ್ಮೇಲೆ ನಂಬಿಕೆನೇ ಇಲ್ವಾ ನಿಮ್ಗೆ? ನಮ್ಮನ್ನು ಕ್ಷಮಿಸ್ಬಿಡಿ ಸೂರ್ಯ ಅವ್ರೆ. ಓಡೋಗ್ದೆ ನಮಗ್ ಬೇರೆ ದಾರಿನೇ ಇಲ್ಲ. ನಮ್ಮ ಅಪ್ಪ ಅಮ್ಮ ಯಾವತ್ತೂ ನಮ್ಮ ಮದ್ವೆಗೆ ಒಪ್ಪಲ್ಲ. ಮತ್ತೊಂದು ತಪ್ಪು ಮಾಡ್ತಾ ಇದೀರಾ ನೀವು. ನಿಮ್ ತಂದೆಯಿಂದ ತಪ್ಪಿಸ್ಕೊಬಹುದು ಅನ್ಕೊಂಡಿದ್ದೀರಾ? ಇಷ್ಟೊತ್ತಿಗಾಗ್ಲೇ ಇಡೀ ಪೊಲೀಸ್ ಫೋರ್ಸ್ ರಸ್ತೆಗಿಳ್ದಿರತ್ತೆ. ಕೂತ್ ಮಾತಾಡೋ ವಿಷಯನ ಈ ರೀತಿ ಎಲ್ಲ ಮಾಡ್ಕೊಂಡು ಇನ್ನಷ್ಟು ಕಾಂಪ್ಲಿಕೇಟ್ ಮಾಡ್ಕೋತಾ ಇದ್ದೀರಾ. ಶೀಲಾ ಅವ್ರೆ,
ನೀವ್ ಈ ರೀತಿ ಎಲ್ಲ ಮಾಡ್ತಾ ಇದ್ರೆ ನಿಮ್ ತಂದೆ ತಾಯಿ ನಿಮ್ ಮದ್ವೆಗೆ ಯಾವತ್ತೂ ಒಪ್ಪಲ್ಲ, ಅರ್ಥ ಮಾಡ್ಕೊಳ್ಳಿ. ಅವ್ರು ಯಾವತ್ತೂ ಒಪ್ಕೊಳ್ಳಲ್ಲ. ನಮ್ಮ ಅತ್ತೆ ಮದ್ವೆನೂ ಹೀಗೆ ನಿಂತೋಯ್ತು. ಯಾಕೆಂದ್ರೆ ಅವ್ರು ಬೇರೆ ಜಾತಿ ಹುಡುಗನ್ ಲವ್ ಮಾಡ್ತಿದ್ರು ಅಂತ. ಅವ್ರವ್ರ ಪ್ರಾಣನೇ ಕಳ್ಕೊಂಡ್ರು. ಆಗ್ಲೇ ನಮ್ಮ ಅಪ್ಪ ಅಮ್ಮ ಬದ್ಲಾಗ್ಲಿಲ್ಲ. ಇವಾಗ ಹೇಗ್ ಬದ್ಲಾಗ್ತಾರೆ ಹೇಳಿ? ಶೀಲಾ, ಸಮಯದ ತಕ್ಕನಾಗೆ ಅವ್ರು ಬದಲಾಗದೆ ಇರ್ಬೋದು. ನೀನ್ ತಿಳಿಸಿ ಹೇಳಿದ್ರೆ ಅವ್ರು ಖಂಡಿತವಾಗ್ಲೂ ಅರ್ಥ ಮಾಡ್ಕೋತಾರೆ ಕಣೆ. ಹೀಗೆ ಓಡೋಗೋದ್ರಿಂದ ನಿಮ್ ಸಮಸ್ಯೆಗೆ ಪರಿಹಾರ ಸಿಗಲ್ಲ. ಶೀಲಾ ಅವ್ರೆ, ಬನ್ನಿ ನಮ್ ಜೊತೆ ಮನೆಗೆ. ಹೋಗು. ಆರ್ತಿ ಅವರೇ, ಕರ್ಕೊಂಬನ್ನಿ ಅವ್ರನ್ನ. ನಮ್ಮ ಮುಖಕ್ಕೆ ಮಸಿ ಬೆಳೆಯೋ ಕೆಲಸ ಮಾಡ್ತೀಯೇನೆ? ನಮ್ ಪ್ರೀತಿಗೆ ಕೊಡ್ತಾ ಇರೋ ಹುಡುಗರೇ ಇದೇನೆ ನೀನು? ಬೇರೆ ಜಾತಿ ಹುಡುಗನ ಜೊತೆ ಓಡ್ ಹೋಗೋ ಪ್ರಯತ್ನ ಮಾಡ್ತೀಯಾ? ಏಯ್, ಇವಳನ್ನ ಕರ್ಕೊಂಡು ಹೋಗಿ ರೂಮಲ್ಲಿ ಕೂಡ ಹಾಕು. ತಲೆ ಕೂಡ ಆಚೆ ಹಾಕಕ್ ಬಿಡಬಾರ್ದು. ಬೇಡ ಅಮ್ಮ, ಅಮ್ಮ ಪ್ಲೀಸ್ ಬೇಡ ಅಮ್ಮ. ಅಮ್ಮ ಪ್ಲೀಸ್ ಅಮ್ಮ, ಹೇಳಿ ಅಮ್ಮ ಇವ್ರಿಗೆ ಬೇಡ ಅಂತ. ಅಮ್ಮ ಪ್ಲೀಸ್ ಅಮ್ಮ, ನನ್ನ ಕುಮಾರಿಂದ ದೂರ ಮಾಡ್ಬೇಡಿ ಅಮ್ಮ. ಅಮ್ಮ ಪ್ಲೀಸ್ ಅಮ್ಮ, ಪ್ಲೀಸ್ ನಂಗೆ ಅವ್ನು ಬಿಟ್ಟಿರಕ್ ಆಗಲ್ಲ ಅಮ್ಮ. ಅಮ್ಮ ಪ್ಲೀಸ್ ಅಮ್ಮ, ಅಮ್ಮ ಪ್ಲೀಸ್ ಅಮ್ಮ. ತಪ್ಪು ಮಾಡ್ತಾ ಇದ್ದೀರಾ ಮೇಡಮ್ ನೀವು? ಕಾಲ ಬದಲಾಗಿದೆ. ಕಾಲಕ್ಕೆ ತಕ್ಕಂತೆ ನಾವು ನಮ್ಮ ವಿಚಾರಗಳನ್ನ ಬದಲಾಯಿಸ್ಕೊಬೇಕು. ಈ ರೀತಿ ಯಾರನ್ನೋ ಜಾತಿ ಗೀತಿ ಅಂತ ಹಿಡಿದಿಟ್ಕೊಳ್ಳೋದು ಸರಿಯಲ್ಲ. ಪ್ರೀತಿ ಇಲ್ಲ ಅಂದ್ರೆ ನೀವು ನಿಮ್ಮ ಮಗಳನ್ನ ಅರಮನೆಯಲ್ಲಿಟ್ರು ಖುಷಿಯಾಗಿರೋಲ್ಲ. ಪ್ರೀತಿ ಮಾಡ್ತಾ ಇರೋರು ಅವ್ರಿಬ್ರು ಮದ್ವೆ ಮಾಡೋದ್ರಲ್ಲಿ ತಪ್ಪೇನಿದೆ? ಯೋಚನೆ ಮಾಡೆ ನಾನು ಶೀಲಾ ಅವ್ರನ್ನ ಮನೆಗೆ ವಾಪಸ್ ಕರ್ಕೊಂಡ್ ಬಂದಿದ್ದು. ಧರ್ಮ ನೀತಿ ಎಲ್ಲ ನಂಬ್ತೀನಿ ನಾನು. ಈಗಿನ ಕಾಲದಲ್ಲಿ ನಿಮ್ಗಳು ಹಾಗಲ್ಲ ನಾನು. ಅದನ್ನೆಲ್ಲ ಗಾಳಿಗೆ ದೂರ್ ಬಿಡಕ್ಕೆ. ಸಮಾಜ ನಡೀತಾ ಇರೋದೇ ಈಗ ಇವುಗಳಿಂದ. ಸಮಾಜ ಗಟ್ಟಿ ಆಗ್ಬೇಕು ಅಂದ್ರೆ ಸಂಬಂಧ ಪ್ರೀತಿ ಒಂದು ಪ್ರವಚನ ಕೇಳಕ್ಕೆ ನನಗೆ ಇಂಟ್ರೆಸ್ಟ್ ಇಲ್ಲ. ಇವ್ರಿಬ್ಬರನ್ನ ಹೊಡೆದು ಆಚೆ ಹಾಕ್ರು. ಮೇಡಮ್ ಗಂಡನ ಕಡೆ ಬರ್ತಿದಾರಂತೆ, ಬರ್ರಿ. ಒಂದ್ ನಿಮಿಷ. ಇವತ್ತಿಗೆ ಉಳ್ಕೊಂಡಿದ್ದೀರಾ. ಇನ್ನೊಂದ್ಸಲ ನಮ್ಮ ಮನೆ ಹತ್ರನೋ ಶೀಲಾ ಹತ್ರನೋ ಸುಳಿದಾಡೋದನ್ನ ನೋಡದೆ ಅಂದ್ರೆ ಪ್ರಾಣ ಕಳ್ಕೊತೀರಾ. ಹಲೋ, ಭಾಸ್ಕರ್ ಹಿಯರ್. ಮಿನಿಸ್ಟ್ರು ಮನೆ ಕಾಂಟ್ರಾಕ್ಟ್ ಕ್ಯಾನ್ಸಲ್ ಆಗಿದೆ. ಏನು? ನೀವ್ಯಾರು ಮಾತಾಡ್ತಿರೋದು? ಹಲೋ 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 ಭಾಸ್ಕರ್, ಏನಾಯ್ತು? ಅದಕ್ಕೆ ಮಿನಿಸ್ಟ್ರ್ ಮನೆ ಮದುವೆ ಆರ್ಡರ್ ಕ್ಯಾನ್ಸಲ್ ಆಗಿದೆ. ಅಲ್ಲ, ಸೂರ್ಯಣ್ಣ ಇದ್ದು ಕೈಗೆ ಬಂದಿರೋ ಕಾಂಟ್ರಾಕ್ಟ್ ಕೈಗೆ ಬಿಟ್ಟು ಹೋಗಿರೋದು ಇದೇ ಫಸ್ಟ್ ಟೈಮು. ಯಾಕಂತೆ? ಅದೇ ಕಾರಣ ಏನು ಅಂತ ಗೊತ್ತಾಗ್ತಿಲ್ಲ. ಸೂರ್ಯಣ್ಣ ತನ್ನ ಕೆಲಸನ ಶ್ರದ್ಧೆ ಇಟ್ಟು ಮಾಡ್ತಾನೆ. ಅವನು ತಪ್ಪಿರೋದಕ್ಕಂತೂ ಸಾಧ್ಯನೇ ಇಲ್ಲ. ಏನಾಗಿರ್ಬೋದು? ಇರಿ, ನಾನು ಏನಂತ ನೋಡ್ಕೊಂಡ್ ಬರ್ತೀನಿ. ಸರಿ. ನೀವು ಒಳಗೆ ಬರಲ್ವಾ? ಇಲ್ಲ, ನೀವು ಒಳಗೋಗಿ, ನಾನು ಆಮೇಲೆ ಬರ್ತೀನಿ. ಎಲ್ಲಿ ಹೋಗ್ತಿದ್ದೀರಾ ನೀವು? ನನಗೊಬ್ರು ಮಿನಿಸ್ಟ್ರು ಚೆನ್ನಾಗಿ ಗೊತ್ತು, ಅವ್ರ ಹತ್ರ ಹೋಗ್ತಾ ಇದ್ದೀನಿ. ಅವರಿಂದ MLAಗೆ ಹೇಳ್ಸಿದ್ರೆ ಶೀಲಾನ ಕುಮಾರ ಕೊಟ್ಟು ಮದುವೆ ಮಾಡಿಸ್ಬೋದು.
ಆದ್ರೆ ನಿಮ್ ಜೀವಕ್ಕೆ ಅಪಾಯ ಇದೆ ಸೂರ್ಯ ಅವರೇ, ನೀವು ಹೋಗ್ಬೇಡಿ. ಜೀವಕ್ಕೆ ಅಪಾಯ ಇದೆ ಅಂತ ಸುಮ್ಮನೆ ಕೂರಕ್ಕಾಗಲ್ಲ ಆರ್ತಿ ಅವರೇ. ಈ ಮದುವೆ ಏನಾದರೂ ಆದರೆ ಶೀಲಾ ಕುಮಾರ್, ಶೀಲಾ ಮದುವೆ ಆಗೋ ಹುಡುಗ 3 ಜನ ಸುಖವಾಗಿರಲ್ಲ. ಮಾತು ಕೊಟ್ಟಿದ್ದೀನಿ ನಾನು ಶೀಲಾ ಅವ್ರಿಗೆ, ನಡ್ಸ್ಕೊಡ್ಲೇಬೇಕು. ನಾನು ನಿಮ್ ಜೊತೆ ಬರ್ತೀನಿ. ಬೇಡ ಆರ್ತಿ ಅವರೇ, ಒಳಗೆ ಹೋಗಿ. ನಿಮ್ಮನ್ನೊಬ್ರೆ ಹೋಗಕ್ ನಾನು ಬಿಡೋದಿಲ್ಲ. ನಾನು ನಿಮ್ ಜೊತೆ ಬರ್ತೀನಿ. ಅರ್ಥ ಆಗಲ್ವಾ ನಿಮ್ಗೆ? ಮಾತು ಕೊಟ್ಟಿದ್ದೀನಿ ನಾನು ಶೀಲಾ ಅವ್ರಿಗೆ, ಅದು ಪೂರೈಸೋರ್ಗು ನೆಮ್ಮದಿ ಇರಲ್ಲ ನನಗೆ. ಒಳಗೋಗಿ ನೀವು. ದೇವ್ರೆ, ಸೂರ್ಯ ಅವ್ರನ್ನ ಕಾಪಾಡು. ಓ ಅದಕ್ಕೆ ಬಂದ್ರಾ? ನಿಮ್ ನೋಡ್ಕೊಂಡೆ ಹೊರಟಿದ್ದೆ. ಅಣ್ಣ ಇಲ್ಲಿ ಏನಾಯ್ತು ಅದಕ್ಕೆ? ಏನಾದ್ರು ಹೇಳಿ. ಸೂರ್ಯ ಅವರು ತುಂಬಾ ಅಪಾಯದಲ್ಲಿದ್ದಾರೆ. ನನಗೆ ಯಾಕೋ ತುಂಬಾ ಭಯ ಆಗ್ತಿದೆ ಭಾಸ್ಕರ್. ನನ್ಗೆ ಏನ್ ಮಾಡ್ಬೇಕು? ಏನಾಯ್ತು ಅಂತ ಹೇಳು. MLA ಮನೆ ಕಾಂಟ್ರಾಕ್ಟ್ ಯಾಕೆ ತಪ್ಪೋಯ್ತು? ಸೂರ್ಯ ಅವ್ರಿಗೆ ಅಪಾಯ ಅಂತ ಹೇಳ್ತಿದ್ಯಲ್ಲ, ಏನಾಯ್ತು ಅವ್ರಿಗೆ? ಏನಾಯ್ತು ಅಂತ ಮೊದ್ಲು ಹೇಳು. ನನ್ ತಾಳ್ಮೆನ ಪರೀಕ್ಷೆ ಮಾಡ್ಬೇಡ ನೀನು. ಸೂರ್ಯ ಅವ್ರ MLA ಮಗಳ ಮದ್ವೆನ ಅವಳು ಪ್ರೀತಿಸಿದ ಹುಡುಗನ ಜೊತೆನೆ ಮಾಡಿಸ್ಬೇಕು ಅಂತಿದ್ದಾರೆ. ಆ ಹುಡುಗ ಬೇರೆ ಜಾತಿಯವನು. ಇದು MLA ಅವ್ರ ಹೆಂಡತಿಗೂ ಇಷ್ಟ ಇಲ್ಲ. ಆದ್ರೆ ಸೂರ್ಯ ಅವರು MLA ಅವ್ರ ಮಗಳಿಗೆ ಮದ್ವೆ ಮಾಡಿಸ್ತೀನಿ ಅಂತ ಮಾತು ಕೊಟ್ಟಿದಾರಮ್ಮ. ಅದಕ್ಕೆ ಅವ್ರ ಜೀವ ಅಪಾಯದಲ್ಲಿದೆ. ನಾನು ಎಷ್ಟು ಹೇಳಿದ್ರು ಕೇಳಲಿಲ್ಲ. ಹಾಗಂತ ಅವನನ್ನೊಬ್ಬನ್ನೇ ಬಿಟ್ಟು ಬಂದ್ಯಾ? ನೀನ್ ಯಾಕೆ ಜೊತೆಗೆ ಹೋಗ್ಲಿಲ್ಲ? ಎಂತ ಹೆಂಡ್ತಿ ನೀನು? ನನ್ ಮಗನ ಸಾವಿನ ಬಾಯಿಗೆ ದೂರ ಬಂದಿದೀಯಾ? ಸಮಾಧಾನವಾಗಿರಿ, ಅಣ್ಣಂಗೇನು ಆಗೋದಿಲ್ಲ. ಯಾಕೆ ಸುಮ್ಮನೆ ಯೋಚನೆ ಮಾಡ್ತೀರಾ? ಯೋಚನೆ ಮಾಡ್ದೆ ಹೇಗೋ ಇರ್ಲಿ. ಸೂರ್ಯನ್ ಬಗ್ಗೆ ನಿನಗೆ ಗೊತ್ತಲ್ವಾ? ಈಗಾಗ್ಲೇ ಒಂದ್ಸತಿ ಕಂಡೋರ್ ಮಗನ ಕಾಪಾಡಕ್ ಹೋಗಿ ಚೂರು ಚುಚ್ಚಿಸ್ಕೊಂಡ್ ಬಂದಿದ್ದಾನೆ. ನಾನು ತಡೆಯೋಕ್ ತುಂಬಾ ಪ್ರಯತ್ನ ಮಾಡಿದೆ ಅಮ್ಮ. ಆದ್ರೆ ಅವ್ರು ನನ್ನ ಮಾತಾಡ್ಬೇಡ ನೀನು. ನನ್ನ ಮಗ ಸುರಕ್ಷಿತವಾಗಿ ಬರಬೇಕು ಅಷ್ಟೇ. ಅವನಿಗೇನಾದ್ರೂ ಆದ್ರೆ ನಾನ್ ಬದುಕಿರಲ್ಲ. ಅಮ್ಮ, ನೀವೇನು ಯೋಚನೆ ಮಾಡಬೇಡಿ. ಸೂರ್ಯ ಅವ್ರನ್ನ ಕರ್ಕೊಂಬರೋ ಜವಾಬ್ದಾರಿ ನಂದು. ನನ್ನ ಮಾತ್ ಮೇಲೆ ನಂಬಿಕೆ ಇಡಿ. ನಿಮ್ಗವ್ರ ಮಗ ಆದ್ರೆ ನನ್ಗವ್ರ ಗಂಡ ಅಮ್ಮ. ನನ್ನ ಗಂಡನ ನಾನ್ ಸುರಕ್ಷಿತವಾಗಿ ಕರ್ಕೊ ಬರ್ತೀನಿ. ನನ್ನ ಜೀವ ಹೋದ್ರೂ ಪರವಾಗಿಲ್ಲ. ನಾನು ಅವ್ರಿಗೇನು ಆಗೋಕ್ ಬಿಡೋದಿಲ್ಲಮ್ಮ. ಅದಕ್ಕೆ ನಿಂತ್ಕೊಳ್ಳಿ. ಅಣ್ಣಂಗೆ ಫಸ್ಟ್ ಕಾಲ್ ಟ್ರೈ ಮಾಡೋಣ. ಎಲ್ಲಿದ್ದಾನೆ ಅಂತ ಕೇಳೋಣ ತಳಿ. ನಾಟ್ ರೀಚಬಲ್ ಅಂತ ಬರ್ತಿದೆ. ಎಲ್ಲಿದ್ದಾನ ಏನ್ ಕತೆನೋ? ಅವನ ಸಲ ಯಾವತ್ತೂ ಈ ಥರ ಆಗಲ್ವಲ್ಲ. ನಾಟ್ ರೀಚಬಲ್. ಅಮ್ಮ ನೀವು ಅಳ್ಬೇಡಿಮ್ಮ, ಸಮಾಧಾನ ಮಾಡ್ಕೊಳ್ಳಿ. ನಿಮ್ಮ ನೋವು ಏನು ಅಂತ ನನಗೆ ಅರ್ಥ ಆಗತ್ತೆ. ಅಣ್ಣಂಗೆ ಏನೂ ಆಗಿರಲ್ಲ. ನಾನು ಹೋಗಿ ಏನಾಯ್ತು ಅಂತ ನೋಡ್ಕೊಂಡ್ ಬರ್ತೀನಿ ತಾಳಿ. ಭಾಸ್ಕರ್, ನಾನು ಬರ್ತೀನಿ. ನಿಂತ್ಕೋ. ನೀನೇನ್ ಹೋಗ್ಬೇಕಾಗಿಲ್ಲ. ಸೂರ್ಯನ್ ಹುಡ್ಕೋಕೆ ಅವನ್ ತಮ್ಮ ಹೋಗ್ತಿದ್ದ ಅಂತಾನೆ. ನೀನ್ ಯಾಕೆ ಅವನ್ ಜೊತೆ ಹೋಗ್ಬೇಕು? ಸೂರ್ಯನ್ ಬಗ್ಗೆ ಅಷ್ಟೊಂದ್ ಕಾಳಜಿ ಇದ್ದಿದ್ರೆ ಅವನ ಅಪಾಯದಲ್ಲಿದ್ದಾಗ ಒಬ್ಬನ್ನೇ ಯಾಕೆ ಬಿಟ್ಟು ಬಂದೆ? ಅತ್ತೆ, ಈಗ ಇದನ್ನೆಲ್ಲ ಮಾತಾಡೋ ಸಮಯ ಅಲ್ಲ. ಭಾಸ್ಕರ್, ನಡಿ. ಅದಕ್ಕೆ ಬೇಡ, ನೀವು ಮನೇಲೆ ಇದ್ದು ಅಣ್ಣಂಗೆ ಕಾಲ್ ಟ್ರೈ ಮಾಡ್ತಾರೆ. ಅವಾಗ ನಿಮಗೆ ವಿಷಯ ಏನಂತ ಗೊತ್ತಾಗುತ್ತೆ. ಅವ್ನು ಕಾಲ್ ರಿಸೀವ್ ಮಾಡಿದ್ರೆ ನನಗೆ ಇಮಿಡಿಯೇಟಾಗಿ ಫೋನ್ ಮಾಡಿ, ನಾನೇ ಹೋಗಿ ನೋಡ್ಕೊಂಡ್ ಬರ್ತೀನಿ. ನನಗೆ ತುಂಬಾ ಭಯ ಆಗ್ತಿದೆ ಕಣೆ. ಸೂರ್ಯ ಅವರಿಗೆ ಏನಾಗಿದೆ ಏನು? ಅಕ್ಕ, ನೀವೇ ಹೇಳಿದ್ರಲ್ಲ ಸೂರ್ಯ ಭಾವಂಗೆ ಏನೂ ಆಗಿಲ್ಲ ಅಂತ. ನಿಮ್ ವಿಶ್ವಾಸದ ಮೇಲೆ ನೀವು ನಂಬಿಕೆ ಇಡಿ. ಸೂರ್ಯ ಭಾವ ಬಂದೇ ಬರ್ತಾರೆ. ಭಾಸ್ಕರ್ ಹೋಗಿದ್ದಾನೆ ಕರ್ಕೊಂಡ್ ಬರಕ್ಕೆ. ಅವ್ನು ಸೇಫಾಗಿ ಕರ್ಕೊಂಡ್ ಬರ್ತಾನೆ. ನೀವು ಭಾಸ್ಕರ್ ಫೋನಿಗೆ ಟ್ರೈ ಮಾಡ್ತಾ ಇರಿ. ನನ್ನ ಮಕ್ಕಳನ್ನ ಹೋಗಿ ಮಲಗಿಸ್ತೀನಿ. ಯಾರಿಗೆ ಫೋನ್ ಮಾಡಿದ್ರೆ ಗೊತ್ತಾಗ್ಬೋದು?
ಹಲೋ ಮೇಡಮ್, ಸೂರ್ಯ ಅವ್ರು ಬಂದಿದ್ದಾರಾ? ಅವನಿಗೆ ಮತ್ತೆ ನಮ್ಮನೆಗೆ ಬರಕ್ಕೆ ಧೈರ್ಯ ಇದೆಯಾ? ನಿನ್ ಗಂಡ ಏನಾದ್ರೂ ನಮ್ಮನೆಗೆ ಬಂದ್ರೆ ಆ ದೇವ್ರಿಗೂ ಅವನನ್ನು ಕಾಪಾಡಕ್ಕಾಗಲ್ಲ. ಯಾರಿಗೆ ಫೋನ್ ಮಾಡಿದ್ರೆ ಗೊತ್ತಾಗ್ಬೋದು? ಮೊಬೈಲ್ ಕಂಪ್ನಿಗೆ ಫೋನ್ ಮಾಡಿದ್ರೆ ಗೊತ್ತಾಗ್ಬೋದೇನೋ. ಹಲೋ, ಹೌ ಕ್ಯಾನ್ ಐ ಹೆಲ್ಪ್ ಯು? ಹಲೋ ಸರ್, ನಮ್ಮ ಯಜಮಾನ್ರು ಎಲ್ಲಿ ಹೋಗಿದ್ದಾರೆ ಅಂತ ಗೊತ್ತಿಲ್ಲ. ಅವ್ರ ಮೊಬೈಲ್ ನೆಟ್ವರ್ಕ್ ಕೂಡ ಸಿಗ್ತಾ ಇಲ್ಲ. ಅವ್ರ ಮೊಬೈಲ್ನ ಟ್ರೇಸ್ ಮಾಡಿ ಎಲ್ಲಿದ್ದಾರೆ ಅಂತ ಹೇಳ್ತೀರಾ? ದಯವಿಟ್ಟು ಕ್ಷಮಿಸಿ ಮೇಡಮ್, ಸೆಕ್ಯೂರಿಟಿ ಪ್ರಾಬ್ಲಮ್ನಿಂದಾಗಿ ನಾವು ಆ ಥರ ಎಲ್ಲ ಇನ್ಫಾರ್ಮೇಷನ್ ಕೊಡೋಕ್ಕಾಗಲ್ಲ. ಸರ್, ನಾನು ಅವ್ರ ವೈಫ್ ಮಾತಾಡ್ತಾ ಇರೋದು. ಅವ್ರು ಎಲ್ಲಿದ್ದಾರೆ ಅಂತ ತಿಳ್ಕೊಳ್ಳೇಬೇಕು ಸರ್, ಪ್ಲೀಸ್. ವಿ ಆರ್ ಎಕ್ಸ್ಟ್ರೀಮ್ಲಿ ಸಾರಿ ಮೇಡಮ್. ಇಂಥ ಇನ್ಫಾರ್ಮೇಷನ್ಸ್ ನಾವು ಪೊಲೀಸ್ನವ್ರಿಗೆ ಮಾತ್ರ ಕೊಡೋಕ್ಕೆ ಸಾಧ್ಯ. ದಯವಿಟ್ಟು ಇದನ್ನು ಒಂದ್ಸತಿ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡಿ. ನೀವು ಸರ್ವಿಸ್ ಪ್ರೊವೈಡರ್ ಅಂತ ಹೇಳ್ಕೊತೀರಾ, ಆದರೆ ಸರಿಯಾದ ಸಮಯಕ್ಕೆ ಸರ್ವಿಸ್ ಕೊಡದೇ ಇದ್ರೆ ಹೇಗೆ? ನೋಡಿ, ಕಂಪ್ಲೇಂಟ್ ಕೊಡಬೇಕು ಅಂತ ನನಗೂ ಗೊತ್ತು, ಆದರೆ ಈಗಿನ ಪರಿಸ್ಥಿತಿಲಿ ಅದೆಲ್ಲ ಆಗಲ್ಲ ಸರ್. ನಮ್ಮ ಯಜಮಾನ್ರ ಜೀವ ಅಪಾಯದಲ್ಲಿದೆ. ಅವ್ರನ್ನ ಕಾಪಾಡೋದು ಬಿಟ್ಟು ಫಾರ್ಮಾಲಿಟೀಸ್ನೆಲ್ಲ ಪೂರ್ತಿ ಮಾಡ್ತಾ ಕೂತ್ಕೊಳ್ಳೋಕ್ಕಾಗಲ್ಲ ಸರ್. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನಿಮ್ಮ ಸೇವೆ ಇರೋದು ಯಾಕೆ? ಕಷ್ಟದಲ್ಲಿದ್ದವ್ರಿಗೆ ಹೆಲ್ಪ್ ಮಾಡಕ್ ತಾನೆ. ಸಾರಿ ಮೇಡಮ್, ಇದಕ್ಕೆಲ್ಲ ಕಾನೂನಲ್ಲಿ ಅವಕಾಶ ಇಲ್ಲ. ಯಾರ್ದಾದ್ರೂ ಪ್ರಾಣ ಹೋಗ್ತಿದ್ರೆ ಕಾನೂನು ಅಂತ ಕೂತ್ಕೋತೀರಾ? ಮಾನವೀಯತೆನೇ ಇಲ್ವಾ ಸರ್ ನಿಮ್ಗೆ? ಪ್ಲೀಸ್ ಸರ್, ಅವ್ರ ಮೊಬೈಲ್ನ ಟ್ರೇಸ್ ಮಾಡಿ ಎಲ್ಲಿದ್ದಾರೆ ಅಂತ ಹೇಳಿ. ಮೇಡಮ್ ಹೇಳ್ತೀವಿ, ನಮಗೂ ಮಾನವೀಯತೆ ಇದೆ, ನೀವು ಸ್ವಲ್ಪ ಸಮಾಧಾನದಿಂದಿರಿ. ಮೇಡಮ್, ರಾಜರಾಜೇಶ್ವರಿ ನಗರದ ಹತ್ರ ಒಂದು ದೇವಸ್ಥಾನ ಇದೆ, ಅಲ್ಲಿಂದನೇ ಸಿಗ್ನಲ್ ತೋರಿಸ್ತಾ ಇರೋದು. ಅಲ್ಲೇ ನೀವು ಅಕ್ಕಪಕ್ಕ ಸರ್ಚ್ ಮಾಡಿ ಸಿಗ್ತಾರೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಅತ್ತೆ, ಸೂರ್ಯ ಅವ್ರು ಇರೋ ಜಾಗ ಗೊತ್ತಾಗಿದೆ. ನಾನು ಈಗಲೇ ಹೋಗಿ ಕರ್ಕೊ ಬರ್ತೀನಿ. ಹೋಗು, ಕರ್ಕೊಂಡ್ ಬಾ. ಆರ್ತಿ, ನಿಂತ್ಕೋ. ಇಲ್ಲಿಂದ ಹೊರಗಡೆ ಹೋಗಕ್ ನಾನ್ ಬಿಡಲ್ಲ. ಯಾಕತ್ತೆ? ನಿನ್ ನಾಟಕ ಎಲ್ಲ ನನಗೆ ಚೆನ್ನಾಗಿ ಗೊತ್ತು ಕಣೆ. ನೀನ್ ಈ ಮನೆಯಿಂದ ಓಡ್ ಹೋಗಕ್ ಪ್ರಯತ್ನ ಪಡ್ತಿದ್ಯಾ ಅಲ್ವಾ? ಸೂರ್ಯನ್ ಜೀವ ಅಪಾಯದಲ್ಲಿದೆ ಅಂತ ನಮ್ಮ ಅಣ್ಣನ್ಗೆ ಏನಾದ್ರೂ ಗೊತ್ತಾದ್ರೆ ನಿನ್ನನ್ನು ಜೀವ ಸಹಿತ ಬಿಡೋದಿಲ್ಲ. ಈಗಾಗಲೇ ನಿನ್ನ ಮಗನ ಪ್ರಾಣ ಉಳಿಸೋಕೆ ಅಂತ ಹೋಗಿ ನಮ್ಮ ಸೂರ್ಯ ಸಾವಿನ ದವಡೆಯಲ್ಲಿ ಸಿಕ್ಕಾಕೊಂಡಿದ್ದ. ಈಗ ಮತ್ತೆ ಹಾಗೆ ಆಗಿದೆ ಅಂತ ಏನಾದ್ರೂ ಗೊತ್ತಾದ್ರೆ ನಿನ್ ಗತಿ ಅಷ್ಟೇ. ಅದಕ್ಕೆ ಇಲ್ಲಿಂದ ತಪ್ಪಿಸ್ಕೊಂಡು ಓಡ್ ಹೋಗ್ತಾ ಇದ್ಯಾ? ಅತ್ತೆ, ನಾನು ಎಲ್ಲೂ ಓಡ್ ಹೋಗ್ತಾ ಇಲ್ಲ. ನನ್ನ ಗಂಡನ ಕರ್ಕೊಂಡ್ಬರೋದಕ್ಕೆ ನಾನು ಹೋಗ್ತಾ ಇದ್ದೀನಿ. ಆರ್ತಿ, ನಿನ್ನ ನೆರಳು ಕೂಡ ನಮ್ಮ ಸೂರ್ಯನ ಮೇಲೆ ಬಿಡಕ್ ನಾನು ಬಿಡಲ್ಲ. ಈ ಮನೆಯಿಂದ ಹೊರಗೆ ಹೋಗಕ್ ನಾನು ನಿನ್ಗೆ ಅವಕಾಶ ಕೊಡಲ್ಲ. ಅತ್ತೆ, ನನ್ನ ಕೈ ಬಿಡಿಯತ್ತೆ. ಬಿಡಿ ಆರ್ತಿ, ಬಿಡು ಅತ್ತೆ. ನಾನು ಮರ್ಯಾದೆ ಬಿಟ್ಟು ನಡ್ಕೊಳ್ಳೋದಕ್ಕಿಂತ ಮುಂಚೆ ನನ್ನ ಕೈ ಬಿಟ್ಬಿಡಿ. ನೋಡಿದ್ರ ಅತ್ಗೆ ಹೇಗ್ ಮಾತಾಡ್ತಾ ಇದ್ದಾಳೆ ಇವಳು? ನನ್ ಮೇಲೆ ಜೋರ್ ಮಾಡ್ತಾ ಇದ್ದಾಳೆ ನೋಡಿ. ನಾನ್ ಬಿಡಲ್ಲ ಕಣೆ. ಬಿಡಿ, ನಾನು ಕರ್ಕೊಂಡ್ಬರ್ಬೇಕು. ಬಿಡಿ ಅತ್ತೆ. ನಾನ್ ಬಿಡಲ್ಲ. ಅತ್ತೆ ಬಿಡಿ. ಸೂರ್ಯ ಅವ್ರನ್ನ ಕರ್ಕೊಂಡ್ಬರ್ಬೇಕು. ಬಿಡಿ ನನ್ನ ಕೈನ. ಅಹಲ್ಯ, ಆರ್ಟಿಂಗ್ ಹೋಗಕ್ ಬಿಡು. ಆರ್ತಿ, ಹೋಗು, ನನ್ನ ಮಗನ್ ಕರ್ಕೊಂಬ. ಆರ್ತಿ ನನ್ನ ಮಗನ್ ಕರ್ಕೊಂಡ್ ಬಂದೇ ಬರ್ತಾಳೆ. ನಾನು ಅವಳ ಕಣ್ಣುಗಳಲ್ಲಿ ಸತ್ಯ ನೋಡಿದ್ದೀನಿ. ಅವಳ ಕಣ್ಣುಗಳಲ್ಲಿ ಸೂರ್ಯನಿಗೋಸ್ಕರ ತಳಮಳಿಸ್ತಾರೆ ಅದನ್ನು ಕಂಡಿದ್ದೀನಿ. ನನಗೆ ಅವಳ ಮೇಲೆ ಸಂಪೂರ್ಣವಾದ ನಂಬಿಕೆ ಇದೆ. ಅವಳು ನನ್ನ ಮಗನ್ನ ಕರ್ಕೊಂಡು ಬಂದೇ ಬರ್ತಾಳೆ.